ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಜುಲೈ 1, 2024 ಜುಲೈ 6, 2024 ಪ್ರಚಲಿತ ಘಟನೆಗಳನ್ನು ನೋಡೋಣ. ಫಸ್ಟ್, ಇತ್ತೀಚೆಗೆ IMFನ ಕೃತಕ ಬುದ್ಧಿಮತ್ತೆಯ ಸಿದ್ಧತಾ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನವನ್ನು ಹೊಂದಿದೆ? ಎ 70ನೇ ಸ್ಥಾನ, ಬಿ 71ನೇ ಸ್ಥಾನ, ಸಿ 72ನೇ ಸ್ಥಾನ, ಡಿ 74ನೇ ಸ್ಥಾನ. ಇದರ ಸರಿಯಾದ ಉತ್ತರ ಸಿ 72ನೇ ಸ್ಥಾನ. ನೆಕ್ಸ್ಟ್, 1 ಜುಲೈ 2024 ಯಾವ ಕಾನೂನನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ? ಎ ಭಾರತೀಯ ನ್ಯಾಯ ಸಂಹಿತ, ಬಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಸಿ ಭಾರತೀಯ ಸಾಕ್ಷಿ ಕಾಯ್ದೆ, ಡಿ ಮೇಲಿನ ಎಲ್ಲ. ಇದರ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಾಗಿದ್ದ ಯುಗಿನ್ ಭಾರತ್ ಸಂಗ್ರಹಾಲಯ ಯಾರ ಸಹಕಾರದೊಂದಿಗೆ ನಿರ್ಮಾಣವಾಗಲಿದೆ? ಎ ರಷ್ಯಾ, ಬಿ USA, ಸಿ ಜಪಾನ್, ಡಿ ಫ್ರಾನ್ಸ್. ಇದರ ಸರಿಯಾದ ಉತ್ತರ ಡಿ ಫ್ರಾನ್ಸ್. ಇತ್ತೀಚೆಗೆ SBI ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಗಿರಿಜಾ ಸುಬ್ರಮಣಿಯನ್, ಅಕ್ಷ್ ಮೋಹಿತ್ ಕಾಂಬೋಜ್, ಶ್ರೀನಿವಾಸಲು ಶೆಟ್ಟಿ, ರವಿ ಅಗ್ರವಾಲ್. ಇದರ ಸರಿಯಾದ ಉತ್ತರ ಶ್ರೀನಿವಾಸಲು ಶೆಟ್ಟಿ. ನೆಕ್ಸ್ಟ್, ಇತ್ತೀಚೆಗೆ ಭಾರತ ಸರ್ಕಾರವು ತನ್ನ ಸಂಪೂರ್ಣ ಪ್ರಾಣಿಗಳ ಪರಿಶೀಲನಾ ಪಟ್ಟಿಗಾಗಿ ಯಾವ ಪೋರ್ಟಲ್ ಅಥವಾ ಅಪ್ಲಿಕೇಶನ್ನನ್ನು ಪ್ರಾರಂಭಿಸಿದೆ? ಎ ಪರಿಶೀಲನಾ ಪಟ್ಟಿ ಪೋರ್ಟಲ್, ಬಿ ಸಂಜ್ಞಾನ ಅಪ್ಲಿಕೇಶನ್, ಸಿ ಅಂಕಿಅಂಶಗಳ ಪೋರ್ಟಲ್, ಡಿ ಸಕ್ಷಮ್ ಅಪ್ಲಿಕೇಶನ್. ಇದರ ಸರಿಯಾದ ಉತ್ತರ ಎ ಪರಿಶೀಲನಾ ಪಟ್ಟಿ ಪೋರ್ಟಲ್ ಅಥವಾ ಚೆಕ್ಲಿಸ್ಟ್ ಪೋರ್ಟಲ್. ನೆಕ್ಸ್ಟ್, ಇತ್ತೀಚೆಗೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಸ್ಪೇಸ್ ಮೈತ್ರಿ ಮಿಷನ್ ಅಡಿಯಲ್ಲಿ ಯಾವ ದೇಶ ಅಕ್ವಿಮಸ್ ಉಪಗ್ರಹವನ್ನು ಉಡಾವಣೆ ಮಾಡುವುದಾಗಿ ಘೋಷಿಸಿದೆ? ಎ ಜಪಾನ್, ಬಿ ನ್ಯೂಜಿಲೆಂಡ್, ಸಿ ಆಸ್ಟ್ರೇಲಿಯಾ, ಡಿ ಬ್ರೆಜಿಲ್. ಇದರ ಸರಿಯಾದ ಉತ್ತರ ಸಿ ಆಸ್ಟ್ರೇಲಿಯಾ. ನೆಕ್ಸ್ಟ್, 24ನೇ ಯುನೆಸ್ಕೋ ಶೃಂಗಸಭೆಯಲ್ಲಿ ನಡೆಯಲಿದೆ? ಮಾಸ್ಕೋ, ನವದೆಹಲಿ, ಟೆಹರಾನ್, ಆಸ್ತಾನಾ. ಇದರ ಸರಿಯಾದ ಉತ್ತರ ಡಿ ಆಸ್ತಾನಾ. ನೆಕ್ಸ್ಟ್, ಇತ್ತೀಚೆಗೆ ಲಿಯಾನ್ ಚೆಸ್ ಮಾಸ್ಟರ್ಸ್ 2024 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಪಿ ಶ್ಯಾಮ್ನಿಖಿಲ್, ಬಿ ಆರ್ ಪ್ರಜ್ಞಾನಂದ, ಸಿ ವಿಶ್ವನಾಥ ಆನಂದ್, ಡಿ ಅರ್ಜುನ್ ಎರಿಗೇಸಿ. ಇದರ ಸರಿಯಾದ ಉತ್ತರ ವಿಶ್ವನಾಥ್ ಆನಂದ್. ನೆಕ್ಸ್ಟ್, ಕೇಂದ್ರ ಸರ್ಕಾರ ಇತ್ತೀಚೆಗೆ ಯಾರಿಗೆ ನವರತ್ನ ಸ್ಥಾನಮಾನ ನೀಡಿದೆ? ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಮಜ್ಗಾಂಡಕ್ ಶಿಪ್ ಬಿಲ್ಡರ್ಸ್, ಸಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಡಿ ಆಯಿಲ್ ಇಂಡಿಯಾ ಲಿಮಿಟೆಡ್. ಇದರ ಸರಿಯಾದ ಉತ್ತರ ಮಜ್ಗಾಂಡಕ್ ಶಿಪ್ ಬಿಲ್ಡರ್ಸ್. ನೆಕ್ಸ್ಟ್, ಇತ್ತೀಚೆಗೆ ಮೊದಲ ಕೆ ಸರಸ್ವತಿ ಅಮ್ಮ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಡಾಕ್ಟರ್ ಉಷಾ ಠಾಕೂರ್, ಬಿ ಪಿ ಗೀತಾ, ಸಿ ಸಂಜನಾ ಠಾಕೂರ್, ಸಿ ಸುಬ್ಬಯ್ಯ ನಲಮುತ್ತು. ಇದರ ಸರಿಯಾದ ಉತ್ತರ ಪಿ ಗೀತಾ. ನೆಕ್ಸ್ಟ್, ಭಾರತೀಯ ಸೇನೆಯು ಇತ್ತೀಚೆಗೆ ಜಂಟಿ ಮಿಲಿಟರಿ ವ್ಯಾಯಾಮ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನು ಯಾರೊಂದಿಗೆ ಪ್ರಾರಂಭಿಸಿದೆ? ಎ ಥೈಲ್ಯಾಂಡ್, ಬಿ ಮಂಗೋಲಿಯಾ, ಸಿ ರಷ್ಯಾ, ಡಿ ಇಂಡೋನೇಷಿಯಾ. ಇದರ ಸರಿಯಾದ ಉತ್ತರ ಬಿ ಮಂಗೋಲಿಯಾ. ನೆಕ್ಸ್ಟ್,
ಇತ್ತೀಚೆಗೆ UPSC ಅರ್ಹ ಅಭ್ಯರ್ಥಿಗಳಿಗೆ 1,00,000 ರೂಪಾಯಿಗಳ ಸಹಾಯವನ್ನು ಒದಗಿಸಲು ಯಾವ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ? ಎ. ಸಂಜ್ಞಾನ ಪೋರ್ಟಲ್, ಬಿ. ಇ ಅಂಕಿಅಂಶಗಳ ಪೋರ್ಟಲ್, ಸಿ. ಪರಿಶೀಲನಾ ಪಟ್ಟಿ ಪೋರ್ಟಲ್, ಡಿ. ನಿರ್ಮಾಣ ಪೋರ್ಟಲ್. ಇದರ ಸರಿಯಾದ ಉತ್ತರ ಡಿ. ನಿರ್ಮಾಣ ಪೋರ್ಟಲ್. ನೆಕ್ಸ್ಟ್, ಯುನೆಸ್ಕೋ ವಿಶ್ವ ಪಾರಂಪರ್ಯ ಸಮಿತಿಯ 46ನೇ ಅಧಿವೇಶನವನ್ನು ಯಾರು ಆಯೋಜಿಸುತ್ತಾರೆ? ಎ. ಚೀನಾ, ಬಿ. ಜಪಾನ್, ಸಿ. ಸೌದಿ ಅರೇಬಿಯಾ, ಡಿ. ಭಾರತ. ಸೌದಿ ಅರೇಬಿಯಾ, ಡಿ. ಭಾರತ. ಇದರ ಸರಿಯಾದ ಉತ್ತರ ಡಿ. ಭಾರತ. ನೆಕ್ಸ್ಟ್, ಇತ್ತೀಚೆಗೆ ಪ್ಯಾರಿಸ್ 2024, ಲಾಸ್ ಏಂಜಲೀಸ್ 2028 ಒಲಿಂಪಿಕ್ ಕ್ರೀಡಾಕೂಟಕ್ಕಾಗಿ ಯಾರು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಪ್ರಧಾನ ಪ್ರಾಯೋಜಕರಾಗಿದ್ದಾರೆ? ಎ. HPCL, ಬಿ. BPCL, ಸಿ. ONGC, ಡಿ. GAIL. ಇದರ ಸರಿಯಾದ ಉತ್ತರ ಬಿ. BPCL. ನೆಕ್ಸ್ಟ್, ಇತ್ತೀಚೆಗೆ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಪ್ರೇಮ್ಸಿಂಗ್ ತಮಾಂಗ್, ಮೋಹನ್ ಚರಣ್ ಮಾಂಝಿ, ಪೇಮಾ ಖಂಡು, ಡಿ. ಹೇಮಂತ್ ಸೊರೇನ್. ಇದರ ಸರಿಯಾದ ಉತ್ತರ ಡಿ. ಹೇಮಂತ್ ಸೊರೇನ್. ನೆಕ್ಸ್ಟ್, ರಾಷ್ಟ್ರೀಯ ಖಾತೆಗಳ ಮೂಲ ವರ್ಷವನ್ನು ಪರಿಷ್ಕರಿಸಲು ಇತ್ತೀಚೆಗೆ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ? ಡಾ. ಕೆ. ರಾಧಾಕೃಷ್ಣನ್, ಶ್ರೀನಿವಾಸಲು ಶೆಟ್ಟಿ, ಬಿಸ್ವನಾಥ್ ಗೋಲ್ಡರ್, ರವಿ ಅಗರ್ವಾಲ್. ಇದರ ಸರಿಯಾದ ಉತ್ತರ ವಿಶ್ವನಾಥ್ ಗೋಲ್ಡರ್. ಇತ್ತೀಚೆಗೆ ಯಾರು ಲೋಕ್ಪತ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ? ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್. ಇದರ ಸರಿಯಾದ ಉತ್ತರ ಬಿ. ಮಧ್ಯಪ್ರದೇಶ್. ಇತ್ತೀಚೆಗೆ ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಡಿಕ್ ಸ್ಕೋಪ್, ಕೀರ್ ಸ್ಟಾರ್ಮರ್, ಸೈಮನ್ ಮ್ಯಾಕ್, ಮಾರ್ಕ್ ರುಟ್ಟೆ. ಇದರ ಸರಿಯಾದ ಉತ್ತರ ಕೀರ್ ಸ್ಟಾರ್ಮರ್. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸ್ಮಾರ್ಟ್ ಸಿಟಿ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ? ಡಿಸೆಂಬರ್ 2024, ಜನವರಿ 2025, ಮಾರ್ಚ್ 2025, ಡಿಸೆಂಬರ್ 2025. ಇದರ ಸರಿಯಾದ ಉತ್ತರ ಮಾರ್ಚ್ 2025. ಇತ್ತೀಚೆಗೆ ವ್ಯಾಪಾರಿಗಳಿಗಾಗಿ ಕೈಗೆಟುಕುವ ಆರೋಗ್ಯ ಸೇವೆ ಆರೋಗ್ಯ ಸಥಿ ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಎ. ಫೋನ್ಪೇ, ಬಿ. ಪೇಟಿಎಂ, ಸಿ. ಗೂಗಲ್ ಪೇ, ಡಿ. ಏರ್ಟೆಲ್ ಪೇ. ಇದರ ಸರಿಯಾದ ಉತ್ತರ ಪೇಟಿಎಂ. ಥ್ಯಾಂಕ್ ಯು.